ನಮಸ್ಕಾರ ವೀಕ್ಷಕರೇ, ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ. ನಮಗೊಂದು ಗ್ರೇ ಕಲರು ಮಾರುತಿ ಸುಜುಕಿ ಆಲ್ಟೋ 800 ಗಾಡಿ ಕಳಿಸ್ಕೊಟ್ಟಿದ್ರಿ ಸೇಲ್ಗಿದೆ ಅಂತ. ಹೌದು, ಏನೈತ್ರಿ ಸರ್ ಮಾಡಲು? 2021 ಮ್ಯಾನುಫ್ಯಾಕ್ಚರಿಂಗು, 22 ರಿಜಿಸ್ಟ್ರೇಷನ್. ಹೌದಾ, ಅಂದರೆ ಮಾಡಲು 21, 22 ಅನ್ಬೋದು. ಹೌದು, ಓಕೆ. ಓನರ್ ಎಷ್ಟಾಗಿದೆ ಸರ್ ಗಾಡಿಗೆ? ಸಿಂಗಲ್ ಓನರ್. ಓಕೆ. ರನ್ನಿಂಗಲ್ಲಿ ಎಷ್ಟಾಗಿದೆ ಸರ್ ಕಿಲೋಮೀಟ್ರ್ ಓಡಿರೋದು? ರನ್ನಿಂಗ್ ಬರೀ 15,000 ಓಡಿದೆ. 15,000 ಇದು ಜೆನ್ಯೂನ್ ರನ್ನಿಂಗ್, ಶೋರೂಮ್ ರೆಕಾರ್ಡೆಡ್ ಸರ್? ಹೌದು, 14,000ಕ್ಕೆ ಮೇಯಲ್ಲಿ ಸರ್ವಿಸ್ ಆಗಿದೆ. ಓಕೆ. ಎಷ್ಟು ಸಾವಿರ ಕಿಲೋಮೀಟ್ರ್ ಓಡಿದಾಗ ನೀವು ಸರ್ವಿಸ್ ಮಾಡ್ತೀರಾ ವೆಹಿಕಲ್ಗೆ? 14,000 ಹೊಡೆದಾಗ ಸರ್ವಿಸ್ ಆಗಿದೆ, ಈಗ 15,000 ಇದೆ. ಹೌದಾ? ಹೌದು. ಓಕೆ ಸರ್. ಇನ್ನು ಟೈರ್ ಕಂಡೀಷನ್ ಎಲ್ಲ ಯಾವ ಥರ ಇಟ್ಕೊಂಡಿದ್ದೀರಾ? ಶೋರೂಮ್ ಟೈರ್ ಇದೆ, 80% ಟೈರ್ ಇದೆ. ಸ್ಪೇರ್ ವಿಲ್ ಅನ್ಯೂಸ್ಡ್. ಓಕೆ. ಟಾಪ್ ಎಂಡ್ ವೆಹಿಕಲ್ ಇದು. 2 ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ. ಹ್ಞೂ. ಆಮೇಲೆ ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮು, ರಿವರ್ಸ್ ಕ್ಯಾಮ್ರಾ, ಲೆದರ್ ಸೀಟು ಎಲ್ಲ ಇದೆ. ಓಕೆ. ಟ್ಯಾಪ್ ಆ್ಯಂಡ್ ವೆಹಿಕಲ್ಲು ಹೌದು, ಟಾಪ್ ಎಂಡ್ ವೆಹಿಕಲ್. ಮಾಮೂಲಿ ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಎಸಿ ವರ್ಕು, ಮ್ಯೂಸಿಕ್ ಸಿಸ್ಟಮು, ಸೆಂಟ್ರಲ್ ಲಾಕು ಮತ್ತು ಏರ್ ಬ್ಯಾಗ್ ಕೂಡ ಇದೆ. ಹಿಂದೆ ರಿವರ್ಸ್ ಕ್ಯಾಮ್ರಾ, ಹೌದು. ಟಚ್ ಸ್ಕ್ರೀನ್ ಎಲ್ಲ ಕೂಡ ಇದೆ ಗಾಡಿಗೆ. ಹೌದಾ? ಹೌದು, ಹೌದೌದು. ABS ಇದೆಯಾ ಸರ್? ಹಾಂ, ABS ಇದೆ. ಓಕೆ ಸರ್. ಮತ್ತು ನಿಮ್ಮ ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಟಿಂಕರಿಂಗ್ ಕೆಲಸ, ಸಣ್ಣ ಪುಟ್ಟ ಮನೆ ಕೆಲಸ, ಗಾಡಿ ಮೇಲೆ ಕೇಸಸ್ಸು, ಓವರ್ ಸಿಗ್ನಲ್ ಜಂಪು ಈ ಥರ ಏನೂ ಇಲ್ಲ ಸರ್ ಪ್ರಾಬ್ಲಮ್ಮು? ಏನೂ ಇಲ್ಲ. ಸಣ್ಣ ಪುಟ್ಟ ಟಚಪ್ ಆಗಿದೆ, ಸ್ಕ್ರಾಚಸ್ ಇತ್ತು ಅಂತ. ಹ್ಞೂ. ಓಕೆ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ನೋಡಿ, ಮೇಜರಾಗಿ ಏನು ಆಕ್ಸಿಡೆಂಟ್ ಈ ಥರ ಏನಾಗಿಲ್ಲ? ಏನಿಲ್ಲ, ಏನು ಆಕ್ಸಿಡೆಂಟಲ್ ಹಿಸ್ಟ್ರಿ ಏನಿಲ್ಲ. ತೊಗೊಂಡವ್ರಿಗೆ ₹1 ಖರ್ಚು ಮಾಡೋಂಗೂ ಇಲ್ಲ. ನಾನೇ 1 ವರ್ಷ ಇನ್ಶೂರೆನ್ಸ್ ಕಟ್ಕೊಡ್ತೀನಿ. ಓಕೆ. ಇವಾಗ ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆಯಾ? ಹಾಂ, ಇನ್ಶೂರೆನ್ಸ್ ಲ್ಯಾಪ್ಸ್ ಇದೆ. ತೊಗೊಂಡಾಗ ಕಟ್ಕೊಡ್ತೀನಿ. ಅವ್ರಿಗೂ 1 ವರ್ಷ ಸಿಕ್ಬಿಡುತ್ತಲ್ಲ. ಹೌದು. ಹೌದು. ಓಕೆ. ಅಂದ್ರೆ ತೊಗೊಳಕ್ಕೆ ಬಂದಾಗ ನೀವು ಇನ್ಶೂರೆನ್ಸ್ ಎಲ್ಲ ಪ್ರೆಸ್ ಮಾಡಿ ಕೊಡ್ತೀರಾ? ಹೌದೌದು. ಓಕೆ ಸರ್. ಇವಾಗ ಎಫ್ ಸಿ ಅಂತೂ ಹೆಂಗೂ ರನ್ನಿಂಗ್ ಇದ್ದೇ ಇರುತ್ತೆ, 21, 22 ಮಾಡಲ್ಲ ಅಂದ ಬಳಿಕ. 22 ಅಂದರೆ 37 ತನಕ ಇದೆ. ಓಕೆ ಸರ್. ಇವಾಗ ನಿಮ್ಮ ಕಡೆಯಿಂದ ಏನು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡೋಂಥ ಅವಶ್ಯಕತೆ ಇಲ್ಲ, ಯಾಕಂದರೆ ಏನು ಮಾಡಿಸ್ಕೊಳಂಗೇ ಇಲ್ಲ, ಎಲ್ಲ ರೆಡಿ ಇದೆ. ಓಕೆ. ಯಾಕಂದರೆ ಟಾಪ್ ಆ್ಯಂಡ್ ವಾರಂಟಿ ಇರೋದ್ರಿಂದ. ಹೌದು. ಇವಾಗ ಏನು ಕಂಪ್ನಿ ಫಿಟೆಡ್ ಬಂದಿದೆಯಲ್ಲ ಸರ್, ಹಾಂ ಅದೆಲ್ಲ ವರ್ಕಲ್ಲೇ ಇರುವಂಥದ್ದಾ ಇವಾಗ? ಹಾಂ, ಎಲ್ಲ ವರ್ಕಿಂಗ್ ಇದೆ. ಓಕೆ ಸರ್. ಕಂಪನಿಯಿಂದ ಲೆದರ್ ಸೀಟ್ ಬರಲ್ಲ, ಲೆದರ್ ಸೀಟ್ ಹಾಕ್ಸಿದೀವಿ. ಆಮೇಲೆ ಎಕ್ಸ್ಟ್ರಾ ಸ್ಪೀಕರ್ಸ್ ಬರಲ್ಲ, ಹಿಂದ್ಗಡೆ 2 ಎಕ್ಸ್ಟ್ರಾ ಸ್ಪೀಕರ್ಸ್ ಹಾಕ್ಸಿದೀವಿ. ಓಕೆ. ಅವೆಲ್ಲ ಕಂಪನಿಯಿಂದ ಕೊಡಲ್ಲ, ಎಲ್ಲ ಎಕ್ಸ್ಟ್ರಾ ಇದೆ. ಇವರೇನು ಮಾಡಿಸ್ಕೊಳಂಗಿಲ್ಲ, ಸರ್ವಿಸು ಮಾಡಿಸ್ಕೊಳಂಗಿಲ್ಲ. ಓಕೆ. ಎಲ್ಲ ಮಾಡಿಸಿ ಇಟ್ಬಿಟ್ಟಿದ್ದಾರೆ ಗಾಡಿಗೆ ಇವಾಗ? ಹೌದು. ಓಕೆ ಸರ್. ಇವಾಗ ಫುಲ್ ಕ್ಯಾಶಲ್ಲಿ ಇರೋಂಥ ವೆಹಿಕಲ್ಲು? ಹೌದೌದು, ಫುಲ್ ಕ್ಯಾಶ್. ಮೈಲೇಜಲ್ಲಿ ಏನು ಬರಲಿಕ್ಕಿದೆ ಸರ್ ಇವಾಗ ನಿಮ್ಮ ಕೈಯಾಗ ಪ್ರೆಸೆಂಟ್? 21, 22 ಬರುತ್ತೆ ಮೈಲೇಜ್. ಓಕೆ ಸರ್. ಇನ್ನು ರೇಟ್ ಅಂತ ವಿಷಯ ಬಂದಾಗ ಹ್ಞೂ, ಏನು ಕೋಟ್ ಮಾಡ್ತಾ ಇದ್ದೀರಾ ರೇಟು ಗಾಡಿಗೆ? 4.35 ಕೋಟ್ ಮಾಡ್ತಾ ಇದ್ದೀನಿ, ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ. 4,35,000 ಕೋಟ್ ಮಾಡ್ತಾ ಇದ್ರೆ ಹೆಚ್ಚು ಕಡಿಮೆ ಮಾಡಿಕೊಡ್ತೀರಿ? ಹೆಚ್ಚು ಕಡಿಮೆ ಅಂದ್ರೆ ಏನು ಹೌದು. ಮಾಡಿಕೊಡ್ತೀರಿ ಸರ್ ನಮ್ಮ ಕಡೆಯಿಂದ ಬಂದವ್ರಿಗೆ? ಒಂದು 10-20 ಸಾವಿರ ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ. ಒಂದು 20,000 ತನಕ ಹೆಚ್ಚು ಕಡಿಮೆ ಮಾಡಿಕೊಡ್ತೀರಾ? ಹೌದು. ಅಂದರೆ ಒಂದು 4-10 ಕೊಡ್ತೀರಾ? ಹೌದೌದು, ಕೊಡ್ತೀನಿ. ಓಕೆ ಸರ್. ಏನು ಲೋನ್ ಕೂಡ ಆಗುತ್ತಾ ವೆಹಿಕಲ್ಗೆ? ಆಗುತ್ತೆ. ಲೋನೇ ಆರಾಮಾಗಿ ನಿಮಗೆ 3-3.5 ಲಕ್ಷ ಲೋನೇ ಆಗೋಗುತ್ತೆ. ಹೌದಾ? ಹ್ಞೂ. ಓಕೆ ಸರ್. ಒಟ್ಟಲ್ಲಿ ಹೆಚ್ಚು ಕಡಿಮೆ ಮಾಡಿಕೊಡ್ತೀರಾ? ಲೋನಲ್ಲಿ ಆದರೂ ಹೆಚ್ಚು ಹೌದು. ಕಡಿಮೆ ಮಾಡಿಕೊಡ್ತೀರಾ? ಫುಲ್ ಕ್ಯಾಶ್ ಆದರೂ ಹೆಚ್ಚು ಕಡಿಮೆ ಮಾಡಿಕೊಡ್ತೀರಾ? ಹೌದು, ಮಾಡ್ಕೊಡ್ತೀನಿ. ಓಕೆ ಸರ್. ತಮ್ಮ ಲೊಕೇಶನ್ ಗಾಡಿ ಇರುವಂಥದ್ದು? ಬೆಂಗಳೂರು, ವಿಜಯನಗರ. ಓಕೆ ಸರ್. ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆಯಾ? ಹಾಂ, ಇದೇನೆ. ಓಕೆ ಸರ್. ಅಪ್ಡೇಟ್ ಮಾಡಿರ್ತೀನಿ. ನೋಡಿರಿ, ನಮ್ಮ ಕಡೆಯಿಂದ ಬಂದವರಿಗೆ ಆದಷ್ಟು ಹೆಚ್ಚು ಕಮ್ಮಿ ಮಾಡಿ ಕೊಡೋ ಪ್ರಯತ್ನ ಮಾಡಿ. ಮಾಡ್ಕೊಡೋಣ. ಓಕೆ. ಥ್ಯಾಂಕ್ ಯು ಸರ್.